Hello students, this is Rupashri from Techno Geeks Innovations DCET Coaching Center. Students, SC/ST ಅವ್ರಿಗೆ ಆ್ಯನ್ಯುಯಲ್ ಇನ್ಕಮ್ ಎಷ್ಟಿರಬೇಕು ಅನ್ನೋದನ್ನು ಮೆನ್ಷನ್ ಮಾಡ್ತಾ ಇರೋವಂಥ ವಿಡಿಯೋ ಇದೆ ಸ್ಟೂಡೆಂಟ್ಸ್. ನೋಡ್ರಿ, KEA ಬೋರ್ಡ್ನ ಡಾಕ್ಯುಮೆಂಟ್ ಪ್ರಕಾರ ಆ್ಯನ್ಯುಯಲ್ ಇನ್ಕಮ್ ಫಾರ್ SC/STಗೆ ಬಿಲೋ 2.5 ಲ್ಯಾಕ್ ಇದ್ದರೆ ಇಲ್ಲಿ ಏನಾಗಿದೆ, ಫೀಸ್ ಕಂಪ್ಲೀಟ್ಲಿ ಎಕ್ಸಮ್ಟ್ ಮಾಡಿದ್ದಾರೆ. ಅಂದರೆ ದ ಕ್ಯಾಂಡಿಡೇಟ್ಸ್ ಆರ್ ಎಕ್ಸಮ್ಟೆಡ್ ಫ್ರಮ್ ದ ಪೇಯಿಂಗ್ 100% ಆಫ್ ಫೀಸ್ ಇನ್ ದ ಗೌರ್ಮೆಂಟ್, ಏಡೆಡ್, ಅನ್ಏಡೆಡ್, ಪ್ರೈವೇಟ್, ಡೀಮ್ಡ್ ಯೂನಿವರ್ಸಿಟಿ ಕಾಲೇಜ್ ಸೀಟ್ಸ್ ಆ್ಯಸ್ ಪರ್ GO ನಂಬರ್. ಸೊ ಇದು ಗೌರ್ಮೆಂಟ್ ಅಂಡರಲ್ಲಿ ಇರೋ ಅಂತಹ ಸೀಟ್ಸ್ಗಳು ಯಾವುದ್ಯಾವುದು ಗೌರ್ಮೆಂಟ್ ಕಾಲೇಜ್ನಲ್ಲಿ, ಏಡೆಡ್ ಕಾಲೇಜಲ್ಲಿ, ಅನ್ಏಡೆಡ್ ಕಾಲೇಜ್, ಪ್ರೈವೇಟ್, ಡೀಮ್ಡ್ ಯೂನಿವರ್ಸಿಟಿ ಕಾಲೇಜಲ್ಲಿ. ಸೊ ಅಲ್ಲಿ SC/STs ಆಗಿದ್ದು ಆ್ಯನ್ಯುಯಲ್ ಇನ್ಕಮ್ ಲೆಸ್ ದೆನ್ 2.5 ಲ್ಯಾಕ್ಸ್ ಇದ್ದರೆ ನೀವು ಫೀಸನ್ನು ಪೇ ಮಾಡೋ ಹಾಗಿಲ್ಲ. ಅಂದರೆ 100% ಫೀಸನ್ನು ಗೌರ್ಮೆಂಟೇ ನಿಮ್ಮ ಬದಲಾಗಿ ಪೇ ಮಾಡಿಕೊಳ್ಳುತ್ತೆ, ಅಥವಾ ನೀವು ಪೇ ಮಾಡೋ ನೆಸೆಸಿಟಿ ಇರೋದಿಲ್ಲ. ಯಾವ ಆರ್ಡರ್ ಪ್ರಕಾರ, ಯಾವ ಗೌರ್ಮೆಂಟ್ ಆರ್ಡರ್ ಪ್ರಕಾರ ಅಂದರೆ SCI 178 PCV 2015 ಬ್ಯಾಂಗಳೂರು, ದಿನಾಂಕ 31/12/2015. ಸೊ 2015ಇಂದ ಏನು ಇದು ಗೌರ್ಮೆಂಟ್ ಆರ್ಡರ್ ಬಂದಿದೆ, ಅಕಾರ್ಡಿಂಗ್ ಟು ದಟ್ ಅಂತ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಇನ್ನು ಶುಲ್ಕ ವಿನಾಯಿತಿ ಅರ್ಹತೆಗಾಗಿ ಸಮಾಜ ಕಲ್ಯಾಣ ಇಲಾಖೆ ವೆಬ್ಸೈಟ್ಗೆ ಭೇಟಿ ನೀಡಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ನೀವು ಅರ್ಜಿ ಸಲ್ಲಿಸಬೇಕು ಅಂತೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಸೊ ದ್ಯಾಟ್ 12th ಡಿಸೆಂಬರ್ ಎನಿವೇಸ್ ಫೀ ಸ್ಟ್ರಕ್ಚರ್ನ ರಿಲೀಸ್ ಮಾಡ್ತಾರೆ. ಸೊ ಆ ಫೀ ಸ್ಟ್ರಕ್ಚರ್ನ ರಿಲೀಸ್ ಮಾಡಿದಾಗ ಸೊ ನಿಮಗೆ 100% ಎಕ್ಸೆಂಪ್ಷನ್ ಬೇಕು ಅಂತ ಅಂದರೆ ಅವ್ರು ಹೇಳಿರೋ ಪ್ರಕಾರ ಸಮಾಜ ಕಲ್ಯಾಣ ಇಲಾಖೆ ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವು ಅಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸ್ರಿ. ಸೊ ದಟ್ ನಿಮಗೆ 100% ಫೀಸಿನ ಎಕ್ಸೆಂಪ್ಷನ್ ಸಿಗ್ತದೆ ಸ್ಟೂಡೆಂಟ್ಸ್. ಇನ್ನು ಆ್ಯನ್ಯುಯಲ್ ಇನ್ಕಮ್ ಅಬೋವ್ 2.5 ಲ್ಯಾಕ್ ಆ್ಯಂಡ್ ಬಿಲೋ 10 ಲ್ಯಾಕ್ಸ್ ಇದ್ದವ್ರಿಗೂ ಕೂಡ ದ ಸೇಮ್ ರೂಲೇ ಅಪ್ಲಿಕೇಬಲ್ ಆಗ್ತಿದೆ. ಬಟ್ ದ ಗೌರ್ಮೆಂಟ್ ಆರ್ಡರ್ ನಂಬರ್ SCI 178 PCI 2015 ಬೆಂಗಳೂರು, ದಿನಾಂಕ 30/6/2016. ಸೊ 2016ಇಂದ ಬಂದಿರೋಂಥ ಆರ್ಡರ್ ಪ್ರಕಾರ ಇವನ್ ಆ್ಯನ್ಯುಯಲ್ ಇನ್ಕಮ್ 2.5 ಲ್ಯಾಕ್ಸ್ ಅಬೋ ಇದ್ದು 10 ಲ್ಯಾಕ್ಸ್ ಬಿಲೋ ಇದ್ದವರು ಕೂಡ 100% ಫೀಸಲ್ಲಿ ಎಕ್ಸಂಪ್ಷನ್ಸ್ ಇದೆ. ಸೊ ಏನನ್ನು ಪೇ ಮಾಡಬೇಕಾಗಿಲ್ಲ ಅನ್ನೋ ಅಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ದ ಶುಲ್ಕ ವಿನಾಯಿತಿ ಅರ್ಹತೆಗಾಗಿ ಸಂಬಂಧಿಸಿದ ಸಂಸ್ಥೆಯ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸೊ ಇದ್ರ ಬಗ್ಗೆ ನೋಡಿ ಸ್ಟೂಡೆಂಟ್ಸ್, ಫೀ ಸ್ಟ್ರಕ್ಚರ್ ಬಿಟ್ಟಾಗ ನೀವು ಅದೇನು ಅರ್ಜಿ ಸಲ್ಲಿಸಬೇಕು ಅಥವಾ ಆ್ಯಸ್ ಯೂಶಲ್ SC/ST ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲೇ ಅದು ಬರುತ್ತಾ, ಸೊ ಅದು ಒಂದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಜೊತೆಗೇನು ಅಂತ ಅಂದರೆ ಸ್ಟೂಡೆಂಟ್ಸ್, ಇಲ್ಲಿ KEA ಬೋರ್ಡಿಗೆ ಪೇ ಮಾಡ್ತಾ ಇರೋವಂಥ ಅದನ್ನು ಮಾತ್ರನೇ ಇಲ್ಲಿ ತೋರಿಸ್ತಾ ಇರೋವಂಥದ್ದು. ಸೊ ದ್ಯಾಟ್ ನಿಮಗೆ KEA ಬೋರ್ಡಿಗೆ ಅಂದರೆ DCET ಸೆಲ್ಲಿಗೆ ಫೀಸನ್ನು ಪೇ ಮಾಡೋ ಹಾಗಿಲ್ಲ. ಅಥವಾ ಲಾಸ್ಟ್ ಇಯರು SC/ST ಮತ್ತು ಅದೇ SC/ST ಲೆಸ್ ದೆನ್ 2.5 ಲ್ಯಾಕ್, SC/ST ಮೋರ್ ದೆನ್ 2.5 ಲ್ಯಾಕ್, ಲೆಸ್ ದೆನ್ 10 ಲ್ಯಾಕ್ಸ್ ಅವರು 500 ರೂಪೀಸ್ನ ಮೆನ್ಷನ್ ಮಾಡಿದರು ಲಾಸ್ಟ್ ಇಯರ್ ಏನೋ ಫೀ ಸ್ಟ್ರಕ್ಚರ್ ಡಾಕ್ಯುಮೆಂಟಲ್ಲಿ. ಸೊ ಈ ಸಾರಿ ಅಂದರೆ 2020 DCET ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ಸ್ ಫೀ ಸ್ಟ್ರಕ್ಚರು 12th ಡಿಸೆಂಬರ್ ರಿಲೀಸ್ ಆಗುತ್ತೆ 11 ಗಂಟೆ ಮೇಲೆ KEA ವೆಬ್ಸೈಟಲ್ಲಿ. ಸೊ ಚೆಕ್ ಮಾಡಿ ಸ್ಟೂಡೆಂಟ್ಸ್. ಬಟ್ ಕಾಲೇಜ್ ಫೀಸನ್ನು ಪೇ ಮಾಡಬೇಕಾಗತ್ತೆ. ಕಾಲೇಜ್ ಫೀಸ್ನ ಪೇ ಮಾಡುವಾಗ ಯಾವುದೇ ರೀತಿಯ ಕೆಟಗರಿ ಇರ್ಬೋದು, ಯಾವುದೇ ರೀತಿಯ ಎಕ್ಸಂಪ್ಷನ್ಸ್ಗಳು ಅಪ್ಲೈ ಆಗೋದಿಲ್ಲ. ಸೊ ಕಾಲೇಜು ನೀವು ಯಾವ ಕಾಲೇಜನ್ನು ತಗೊಳ್ತೀರಾ ಅನ್ನೋವಂಥದ್ರ ಮೇಲೆ ಕಾಲೇಜ್ ಫೀಸು ಬೇರೆ ಬೇರೆಯೇ ಆಗಿರ್ತದೆ. ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ಫೀಸ್ಗಳು ಸೇಮ್ ಇರಲ್ಲ. ಬೇಸ್ಡ್ ಆನ್ ದ
ಡೆವಲಪ್ಮೆಂಟ್ ಚಾರ್ಜಸ್ ಇರ್ಬೋದು, ಆ ಕಾಲೇಜಲ್ಲಿ ಕೊಡ್ತಾ ಇರೋಂಥ ಫೆಸಿಲಿಟೀಸ್ ಇರ್ಬೋದು, ಆ ಕಾಲೇಜಿನ ರೆಪ್ಯುಟೇಷನ್ ಇರ್ಬೋದು, ಆ ಕಾಲೇಜಿನ ಕ್ಯಾಂಪಸ್ ಇರ್ಬೋದು, ಇದೆಲ್ಲದನ್ನು ಡಿಪೆಂಡ್ ಮಾಡಿ ಆ ಕಾಲೇಜಿನ ಫೀಸ್ ಸ್ಟ್ರಕ್ಚರ್ ಇರ್ತದೆ. ಸೊ ಅದು SC ST ಕ್ಯಾಟಗರಿ 1 ಆಲ್ OBC ಸ್ಟೂಡೆಂಟ್ಸ್, ಆಲ್ ಜನರಲ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಕಾಲೇಜ್ ಫೀಸ್ ಸೇಮ್ ಇರ್ತದೆ ಸ್ಟೂಡೆಂಟ್ಸ್. ಸೊ ಇನ್ನು ಕ್ಯಾಟಗರಿ 1 ಸ್ಟೂಡೆಂಟ್ಸ್, ಸೊ ಅವ್ರಿಗೆ ಆ್ಯನ್ಯುಯಲ್ ಇನ್ಕಮ್ ಬಿಲೋ 2.5 ಲ್ಯಾಕ್ಸ್ ಇದ್ದರೆ ಸೊ ಅವ್ರಿಗೂ ಕೂಡ ಎಕ್ಸಮ್ಟೆಡ್ ಫ್ರಮ್ ಪೇಯಿಂಗ್ ಫೀಸ್ ಫಾರ್ ದ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜಸ್. ಸೊ ಗೌರ್ಮೆಂಟ್ ಕಾಲೇಜ್ಗಳಿಗೆ ಫೀಸನ್ನು ಪೇ ಮಾಡಬೇಕಾದ್ರೆ ಅವ್ರಿಗೆ ಕೂಡ ಎಕ್ಸಮ್ಷನ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಎಷ್ಟಿರುತ್ತೆ ಅನ್ನೋ ಅಂಥದ್ದು ಎನಿವೇಸ್ ಈ ವರ್ಷದ್ದು ಫೀಸ್ ಸ್ಟ್ರಕ್ಚರ್ ಮೇಲೆ ಗೊತ್ತಾಗುತ್ತೆ. ಫಾರ್ ದ ಪ್ರೈವೇಟ್ ಕಾಲೇಜಸ್ ಫೀಸ್ ವಿಲ್ ಬಿ ಕಲೆಕ್ಟೆಡ್ ಬೈ ದ deducting such fees fixed in the government college seats. The candidates has to pay the balance fees. So ಪ್ರೈವೇಟ್ ಕಾಲೇಜಲ್ಲೂ ಕೂಡ ನಿಮಗೆ ಸ್ವಲ್ಪ ಅಮೌಂಟು ಫೀಸಲ್ಲಿ ರಿಡಕ್ಷನ್ ಇರುತ್ತೆ, ಇನ್ನು ಸ್ವಲ್ಪ ಅಮೌಂಟನ್ನು ನೀವು ಪೇ ಮಾಡಬೇಕಾಗತ್ತೆ. ಸೊ ಲಾಸ್ಟ್ ಇಯರಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಬೇಕಾದರೆ ಇಲ್ಲಿ ತಿಳಿಸ್ತೀನಿ ಸ್ಟೂಡೆಂಟ್ಸ್. 1 ಸೆಕೆಂಡ್. ಸೊ ಲಾಸ್ಟ್ ಇಯರು ಅಂದರೆ 2019 DCET ಫೀ ಸ್ಟ್ರಕ್ಚರಲ್ಲಿ ಸೊ SC ST ಈವನ್ ಬಿಲೋ 2.5 ಲ್ಯಾಕ್ ಆ್ಯಂಡ್ ಅಬೋ 2.5 ಲ್ಯಾಕ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಇನ್ಕಮ್ ಬಿಲೋ 2.5 ಲ್ಯಾಕ್. ಸೊ ಇವರೆಲ್ಲರೂ ಕೂಡ 500 ರೂಪೀಸೇ ಪೇ ಮಾಡಿದ್ದು. ಇನ್ನು ಕ್ಯಾಟಗರಿ 1 ಇನ್ಕಮ್ ಅಬೋ 2.5 ಲ್ಯಾಕು 19,090 ರೂಪಾಯಿನ ಇದು ಗೌರ್ಮೆಂಟ್ ಮತ್ತು ಏಡೆಡ್ ಕಾಲೇಜಿಗೆ ಪೇ ಮಾಡಿದ್ದು ಸ್ಟೂಡೆಂಟ್ಸ್. ಇನ್ನು ಕ್ಯಾಟಗರಿ 1 ಇನ್ಕಮ್ ಬಿಲೋ 2.5 ಲ್ಯಾಕ್ ಗೌರ್ಮೆಂಟ್ ಮತ್ತು ಏಡೆಡ್ ಕಾಲೇಜುಗಳಿಗೆ ಅನ್ಏಡೆಡ್. ಸೊ ಅನ್ಏಡೆಡ್ ಕಾಲೇಜ್ಗಳಿಗೆ ಅನ್ಏಡೆಡ್ ಕಾಲೇಜ್ ಟೈರ್ 1 ಪ್ರೈವೇಟ್ ಮೈನಾರಿಟಿ ಟೈರ್ 1ಗಾದರೆ 37,870 ರೂಪಾಯಿನ ಪೇ ಮಾಡಿದ್ದಾರೆ. ಸೊ ಸೇಮ್ ಅದೇ ಪ್ರೈವೇಟ್ ಅನ್ಏಡೆಡ್ ಪ್ರೈವೇಟ್ ಮೈನಾರಿಟಿ ಟೈಪ್ 1ಗೆ ಕ್ಯಾಟಗರಿ 1 ಇನ್ಕಮ್ ಅಬೋ 2.5 ಲ್ಯಾಕಿಗೆ 53,460 53,460 ರೂಪೀಸ್. ಸೊ ಪ್ರೈವೇಟ್ ಅನ್ಏಡೆಡ್ ಮೈನಾರಿಟಿ ಟೈಪ್ 2 ಕಾಲೇಜಸ್ಗಳಿಗೆ ಕ್ಯಾಟಗರಿ 1 ಇನ್ಕಮ್ ಬಿಲೋ 2.5 ಲ್ಯಾಕ್ 43,810 ರೂಪೀಸ್. ಸೊ ಕ್ಯಾಟಗರಿ 1 ಇನ್ಕಮ್ ಅಬೋ 2.5 ಲ್ಯಾಕ್ 59,400 ರೂಪೀಸ್ ಪೇ ಮಾಡಿರೋವಂಥದ್ದು ಸ್ಟೂಡೆಂಟ್ಸ್. ಸೊ ದ್ಯಾಟ್ ನಿಮಗೆ ಓನ್ಲಿ ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ ಮೋಸ್ಟ್ಲಿ ಫೀಸ್ ಎಕ್ಸಮ್ಷನ್ ಇದೆ, ಸ್ವಲ್ಪ ಮಟ್ಟಿಗೆ ಫೀಸ್ ಎಕ್ಸಮ್ಷನ್ ಇದೆ. ಬಟ್ ಇವ್ರಿಗೆ ಬೇರೆ ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ನಿಮಗೆ ಫೀಸ್ ಎಕ್ಸಮ್ಷನ್ ಇದೆ, ಇನ್ನೂ ಸ್ವಲ್ಪ ಫೀಸನ್ನು ನೀವು ಪೇ ಮಾಡಬೇಕಾಗತ್ತೆ ಸ್ಟೂಡೆಂಟ್ಸು. ಎನಿವೇಸ್ ಈ ವರ್ಷದ್ದು 2020 ಫೀಸ್ ಸ್ಟ್ರಕ್ಚರ್ ರಿಲೀಸ್ ಮಾಡಲಿ, ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗ್ತದೆ ಸ್ಟೂಡೆಂಟ್ಸು. ಸೊ ದಟ್ ನೀವು ಕೂಡ ಕಾಲೇಜಿಗೆ ಫೀಸನ್ನು ಪೇ ಮಾಡಬೇಕಾಗತ್ತೆ. ಸೊ ನಿಮಗೆ ಈ ಕ್ಯಾಟಗರಿ ರಿಸರ್ವೇಷನ್ ನಿಮಗೆ ಫೀಸಲ್ಲಿ ಎಕ್ಸಮ್ಷನ್ಸ್ಗಳು ಬೇಕು ಅಂತ ಅಂದರೆ ನಿಮ್ಮ ಕ್ಯಾಟಗರಿ ರೆಪ್ರೆಸೆಂಟ್ ಮಾಡುವಂಥ ಸರ್ಟಿಫಿಕೇಟ್ಸ್ಗಳು ಕರೆಕ್ಟಾಗಿರಬೇಕು. ಸೊ ಅದರಲ್ಲಿ ಫಾರ್ಮ್ ಡಿ, ಫಾರ್ಮ್ ಇ, ಫಾರ್ಮ್ ಎಫ್ ಅಂತ ಎಲ್ಲ ಮೆನ್ಷನ್ ಇದೆ. ಸೊ ಅದ್ರ ಬಗ್ಗೆ ನಾನು ಈಗಾಗಲೇ ಡಾಕ್ಯುಮೆಂಟ್ ಮಾಡಿದ್ದೀನಿ, ವಿಡಿಯೋನ ನಾನು ಈಗಾಗಲೇ ರಿಲೀಸ್ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಸೊ ನಿಮಗೆ KEA ಬೋರ್ಡ್ ಅವರು ತಿಳಿಸಿರೋ ಪ್ರಕಾರನೇ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಇರಬೇಕು. ಬೇಕು ಅಂದರೆ ಇನ್ನೂ ಒಂದು ಸರಿ ಹೇಳ್ತೀನಿ, SC ST ಅವ್ರಿಗೆ ಫಾರ್ಮ್ ಡಿ ಇರಬೇಕು, ಕ್ಯಾಟಗರಿ 1 ಅವ್ರಿಗೆ ಫಾರ್ಮ್ ಇಯಲ್ಲಿ ಸರ್ಟಿಫಿಕೇಟ್ ಇರಬೇಕು, 2A 2B 3A 3B ಅವ್ರಿಗೆ ಫಾರ್ಮ್ ಎಫಲ್ಲಿ ಇರಬೇಕು. ಸೊ ಎಲ್ಲರಿಗೂ ಥ್ರೂ ತಹಶೀಲ್ದಾರೆ ನಿಮ್ಮ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಸು ಇಶ್ಯೂ ಆಗಿರಬೇಕು. ಸೊ ಇಷ್ಟು ಇದ್ದರೆ ನೀವು ಈ ರಿಸರ್ವೇಷನ್ ಪಾರ್ಟಿಸಿಪೇಟ್ ಮಾಡಿ ಈ ಫೀಸ್ ಎಕ್ಸಮ್ಷನನ್ನು ನೀವು ತಗೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನಿಮ್ಮ ಸರ್ಟಿಫಿಕೇಟಲ್ಲಿ ಏನಾದರೂ ಡೇಟ್ ಎಕ್ಸ್ಪೈರ್ ಆಗಿದ್ದರೆ
ಸೊ ಯಾವ ಕಾರಣಕ್ಕೂ ನೀವು ಈ ರಿಸರ್ವೇಷನ್ ಕೋಟಾನ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ನಿಮ್ಮ ಇನ್ಕಮ್ ಲಿಮಿಟ್ ಇಲ್ಲಿ ಮೆನ್ಷನ್ ಮಾಡಿರೋದಕ್ಕಿಂತ ಹೆಚ್ಚಿದ್ರೂ ಕೂಡ ಯಾವುದೇ ರೀತಿಯ ರಿಸರ್ವೇಷನ್ನ ತೆಗೊಳ್ಳೋದಕ್ಕೆ ಬರೋದಿಲ್ಲ. ಇನ್ನೂ ಒಂದು, ಸಪೋಸ್ ನಿಮ್ಮ ತಂದೆ ಅಥವಾ ತಾಯಿಯ ಅಥವಾ ನೀವು ಸಪೋಸ್ ಮ್ಯಾರಿಡ್ ಇದ್ದರೆ ನಿಮ್ಮ ಸ್ಪೌಸ್ ಇನ್ಕಮ್ ಏನಾದರೂ ಇಲ್ಲಿ ಮೆನ್ಷನ್ ಮಾಡಿರೋದಕ್ಕಿಂತ ಹೆಚ್ಚಿದ್ದು ನೀವು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಮಾಡಿದರೆ ಅದು ಯಾವುದೇ ಮೂಮೆಂಟಲ್ಲಿ ಗೌರ್ಮೆಂಟಿಗೆ ಅದು ಫೇಕ್ ಡಾಕ್ಯುಮೆಂಟ್, ಅಂದರೆ ನಿಮ್ಮ ಇನ್ಕಮ್ ಜಾಸ್ತಿ ಇದ್ದು ನೀವು ಇನ್ಕಮ್ ಕಡಿಮೆ ಇದೆ ಅಂತ ಹೇಳಿಬಿಟ್ಟು ಫೇಕಾಗಿ ಮಾಡಿಸ್ಕೊಂಡು ಬಂದಿದ್ದು ಅದು ತಿಳಿತು ಅಂತ ಅಂದರೆ ಗೌರ್ಮೆಂಟಿಗೆ ಅಟ್ ಎನಿ ಮೂಮೆಂಟ್ ನೀವು ಯಾವುದೇ ಪೊಸಿಷನಲ್ಲಿ ಇದ್ದರೂ ಕೂಡ, ಅಂದರೆ ಸೆಲೆಕ್ಷನ್ ಪ್ರೊಸೀಜರಲ್ಲಿ ಇರ್ಬೋದು ಅಥವಾ ಇಂಜಿನಿಯರಿಂಗ್ ಜಾಯ್ನ್ ಆಗಿರ್ಬೋದು, ಸೊ ಯಾವುದೇ ಪ್ರೊಸೀಜರಲ್ಲಿ ಇದ್ದರೂ ಕೂಡ ನಿಮ್ಮ ಸೀಟನ್ನು ಕ್ಯಾನ್ಸಲೇಷನ್ ಮಾಡ್ತಾರೆ. ಸೊ ದಟ್ ಪ್ರಾಪರ್ ಆಗಿರೋ ಡಾಕ್ಯುಮೆಂಟ್ಸ್ಗಳನ್ನ ಪ್ರೊವೈಡ್ ಮಾಡಿ, ಸೊ ದಟ್ ನಿಜವಾಗ್ಲೂ ಬಡವರು ಇರೋರಿಗೆ, ನಿಜವಾಗ್ಲೂ ಫಿನಾನ್ಷಿಯಲಿ ತುಂಬ ಕಷ್ಟಪಡೋ ಅಂಥ ಮಕ್ಕಳಿಗೆ ಗೌರ್ಮೆಂಟ್ ಕೊಟ್ಟಿರೋ ಅಂಥ ರಿಸರ್ವೇಷನ್ಸ್ಗಳು ಹೆಲ್ಪ್ ಆಗಲಿ. ಸೊ ದಟ್ ಅದ್ರ ಮೂಲಕ ಬಡ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ಸ್ ಕೂಡ ಸಿಗ್ತದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ದಿಸ್ ಆಡಿಯೋ. ಸ್ಟೂಡೆಂಟ್ಸ್, ಈ ಇನ್ಫಾರ್ಮೇಷನ್ ನಿಮ್ಗೇನಾದರೂ ಹೆಲ್ಪ್ ಆಗಿದ್ದಲ್ಲಿ ಪ್ಲೀಸ್ ಲೈಕನ್ನು ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ DCET ರಿಲೇಟೆಡ್ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ಪ್ರತಿದಿನ ಚೆಕ್ ಮಾಡಿ ಸ್ಟೂಡೆಂಟ್ಸ್. ಸೊ ನಾನು DCET ರಿಲೇಟೆಡ್ ಸಾಕಷ್ಟು ಇನ್ಫಾರ್ಮೇಷನನ್ನು, ನಿಮ್ಮ ಡೇಟ್ಸ್ಗಳು ತುಂಬ ನಿಯರ್ ಇದೆ, ಸೊ ಅದಕ್ಕೆ ಬೇಗನೆ ನಾನು ಕೂಡ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು. ದಿಸ್ ಈಸ್ ರೂಪಶ್ರೀ. ಸೊ ಇನ್ನೂ ಒಂದು ಸರಿ ಸ್ಕ್ರಾಲ್ ಮಾಡ್ತೀನಿ, ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಈ ವಿಡಿಯೋ ಏನಾದರೂ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ದಿಸ್ ಈಸ್ ರೂಪಶ್ರೀ.